ನಮಸ್ಕಾರ. ನಾನು ಸಿಗ್ಲಿ ಬಸ್ಸ. ನನ್ನ ಕರ್ನಾಟಕದ ಕಾರಂಗ ಪೊಲೀಸ್ ಅಧಿಕಾರಿಗಳಲ್ಲಿ ಸಿಗ್ಲಿ ಬಸ್ಸನ ಮನೆ ಇಷ್ಟೇ. ಪ್ರತಿಯೊಂದು ನ್ಯೂಸ್ ನೋಡ್ತಾ ಇರ್ತೀನಿ. ರೌಡಿಗಳಿಗೆ ಪೆರೇಡ್ ಮಾಡ್ತಾ ಇರ್ತಾರೆ. ರೌಡಿಗಳನ್ನು ಕರೆದು ಪೆರೇಡ್ ಮಾಡಿ ಅವ್ರಿಗೆ ವಾರ್ನ್ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ರೌಡಿಗಳು ಇರಬೇಕು, ಇಲ್ಲ ಒಂದು ಪೊಲೀಸರು ಉಳಿಬೇಕು ಅನ್ನೋಂಥ ಹೇಳಿಕೆ ಕೊಡ್ತಾರೆ. ಆದರೆ ನಾನು 33 ವರ್ಷ ಕಾರಂಗದ ವ್ಯವಸ್ಥೆಯಲ್ಲಿ ಆಳಕ್ಕೆ ತಿಳ್ಕೊಂಡು ಬೆಳೆದು ಬಂದಂಥ ಸಿಗ್ಲಿ ಬಸ್ಸ ನಾನು. ಇವತ್ತು ಪೊಲೀಸ್ನವರು ನನ್ನ ಮೇಲೆ 200 ಪ್ರಕರಣಗಳು ದಾಖಲಾ ಮಾಡಿದ್ರು. ಅದರಲ್ಲಿ 2 ಕೇಸು 3 ಕೇಸು ಸುಳ್ಳು ಕೇಸ್ ದಾಖಲಾ ಮಾಡಿದ್ರು. ಆದರೆ ಮಾಡಿದ ನನ್ನ ಮೇಲೆ ಹಾಕಿದಂಥ 259 ಪ್ರಕರಣಗಳನ್ನು ನಾನು ಗೆದ್ದೆ. ಆದರೆ 3 ಪ್ರಕರಣಗಳು ಇವು ಸುಳ್ಳು ದಾಖಲೆ ಅಂತ ನಾನು ಸಾಬೀತುಪಡಿಸಲಿಕ್ಕೆ ಸಿದ್ಧನಾಗಿದ್ದೀನಿ. ಇದಕ್ಕೆ ಎಲ್ಲರೂ ಅರ್ಹರಾಗಿರಬೇಕು ಕೇಳಿಸ್ಕೊಳ್ಳಿಕ್ಕೆ. ಈಗ ಕಳ್ಳರು, ದರೋಡೆಕೋರರು, ಕೊಲೆಗಾರರು, ಅತ್ಯಾಚಾರಿಗಳು ಇಂಥವೆಲ್ಲ ಕಾನೂನು ಗೊತ್ತಿಲ್ಲದೇ ತಪ್ಪು 5 ನಿಮಿಷದ ಚಟ 5 ನಿಮಿಷದ ಹಠಕ್ಕೆ ತಪ್ಪುಗಳು ಮಾಡ್ತಾನೆ ಬರ್ತಾಯಿದ್ದಾರೆ. ನೀವು ಕೇಸ್ ಹಾಕ್ತಾನೆ ಇರ್ತೀರಿ. ಹೆಂಗಪ್ಪ ಅಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಹೆಂಗೈತೆ ಅಂದರೆ, ಕೋರ್ಟ್ ವ್ಯವಸ್ಥೆಯಲ್ಲಿ ಹೆಂಗೈತೆ ಅಂದರೆ, ಶಾಸನದ ವ್ಯವಸ್ಥೆಯಲ್ಲಿ ಹೆಂಗೈತೆ ಅಂದರೆ, ಮಾಧ್ಯಮಗಳ ವ್ಯವಸ್ಥೆಯಲ್ಲಿ ಹೆಂಗೈತೆ ಅಂದರೆ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ SP ತಿನ್ನೋನು ಬರ್ತಾನೆ, ಅವನು ನಾ ತಿನ್ನಂಗಿಲ್ಲ, ತಿನ್ನೋರಿಗೆ ತಿನ್ನೋಕೆ ಬಿಡೋಂಗಿಲ್ಲ ಅಂತ ತನ್ನ ಕಾಯಕ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕಾಯಕ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಇನ್ನೊಬ್ಬ SP ಬರ್ತಾನೆ. ಅವನು ಊಸಿಯಿಂದ ಹಿಡಿದು ಪ್ರತಿಯೊಂದು ಮಾದಕ ವಸ್ತುಗಳನ್ನು ಪಬ್ಲಿಕ್ಕಿಗೆ ಮಾಡಿಕೊಡ್ರಿ ಅಂತ, ಮೊದಲು ನನಗೆ ದುಡ್ಡು ಕೊಡ್ರಿ ಅಂತ ಇಂಥ ಪೊಲೀಸ್ ಅಧಿಕಾರಿಗಳು ಅದಾರ. ಮೊದಲು ನಿಮ್ಮ ಒಂದು ವ್ಯವಸ್ಥೆನ ಮಡಿಯಾಗಿಟ್ಕೊಳ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ನ್ಯಾಯಾಂಗದ ಒಂದು ವ್ಯವಸ್ಥೆಯಲ್ಲಿ ನ್ಯಾಯವಾದಿಗಳ ಒಂದು ವ್ಯವಸ್ಥೆ ಆಗಿರಲಿ, ಕಾರ್ಯಾಂಗ ಒಂದು ಶಾಸನದ ವ್ಯವಸ್ಥೆಯಲ್ಲಿ ಆಗಿರಲಿ, ಮಾಧ್ಯಮಗಳ ವ್ಯವಸ್ಥೆಯಲ್ಲಿ ಆಗಿರಲಿ, ಮೊದಲು ನೀವು ಮಡಿವಂತರಾಗ್ರಿ. ಆಮೇಲೆ ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳುವಳಿಕೆ ಹೇಳಲಿಕ್ಕೆ ಎಲ್ಲರೂ ಒಪ್ಕೊತಾರೆ. ಈ ಎಲ್ಲ ವ್ಯವಸ್ಥೆಯಲ್ಲಿ 100ಕ್ಕೆ 60, 20, 40ರಷ್ಟು ಕಳ್ಳರನ್ನ ದೊಡ್ಡದು ಎಲ್ಲ ವ್ಯವಸ್ಥೆಯವರು ಕಳ್ಳರಾಗಿದ್ದರಿಂದ ಇವತ್ತು ನಿಮ್ಮ ಮಾತು ಜನರು ಕೇಳ್ತಾ ಇಲ್ಲ. ಯಾಕಂದರೆ ಇವತ್ತು ಕಳ್ಳರಂತೂ, ಕೊಲೆಗಾರರಂತೂ, ಅತ್ಯಾಚಾರಗಳಂತೂ ಯಾರು ಪೊಲೀಸ್ ಸ್ಟೇಷನ್ ಮುಂದೆ ಅಡ್ಡಾಡೋಂಗಿಲ್ಲ. ಆದರೆ ನ್ಯಾಯ ಕೇಳಕ್ಕೆ ಬಂದವ್ರಿಗೆ ನ್ಯಾಯ ಒದಗಿಸ್ಕೊಡ್ಲಾರ್ದಂಥ ಪೊಲೀಸ್ ಸ್ಟೇಷನ್ಗಳು ನೋಡಿದ್ದೀನಿ. ಅಡ್ವೊಕೇಟ್ ವ್ಯವಸ್ಥೆಗಳನ್ನು ಇಲ್ಲಿ ನೋಡಿದ್ದೀನಿ. ಮತ್ತು ಈ ಒಂದು ಮಾಧ್ಯಮಗಳ ವ್ಯವಸ್ಥೆಯಲ್ಲಿ ನಾನು ನೋಡಿದ್ದೀನಿ, ಸರ್ಕಾರದ ವ್ಯವಸ್ಥೆಯಲ್ಲಿ ನಾನು ನೋಡಿದ್ದೀನಿ. ಇಂಥ ನನ್ನ ಮಕ್ಕಳನ್ನ ಫಸ್ಟ್ ಹೊರಗೆ ಹಾಕಿ ಕಾನೂನು ವ್ಯವಸ್ಥೆನ ಕೈಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಅಪರಾಧಿಗಳಿಗೆ ನಿಷೇಧ ಮಾಡಿ ಕಾಯಕ ಯೋಗಿಗಳಾಗಬೇಕು ಅನ್ನೋದು ಈ ಸಿಗ್ಲಿ ಬಸ್ಸಿನ ಕನಸು. ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದು ಕಾನೂನಿನ ಧರ್ಮ. ಆದರೆ ಸಾಕ್ಷಿಗಳು ಮಾರಾಟ ನಡೀತವೆ. ಯಾವತ್ತು ನೋಡು, ಇವತ್ತು ಸ್ವತಂತ್ರ ಸಿಕ್ಕ ಇಲ್ಲಿವರೆಗೂ ಬಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿವೆ, ಅದರಲ್ಲಿ ಎಷ್ಟು ಮಂದಿ ಶಿಕ್ಷೆ ಕೊಟ್ಟಿದ್ದಾರೆ ಲೆಕ್ಕ ಕೊಡ್ತೀರಾ? ಕೇಳಿದ್ರೆ ಕೊಡ್ತೀರೇನ್ರಿ? ಅವ್ರು ಹೆಂಗೆ ಬಚಾವಾದ್ರು? ನೀವು ಕತೆ ಸರಿಯಾಗಿ ಬರಲಿಲ್ಲ. ಅವ್ರು ಹೆಂಗೆ ಬಚಾವಾದ್ರು? ನೀವು ಸರಿಯಾಗಿ ದುಡ್ಡು ತೊಗೊಂಡು ಸರಿಯಾಗಿ ವಾದ ಮಾಡಲಿಲ್ಲ. ಮತ್ತು ಸರ್ಕಾರ ಹೆಂಗೆ ಮಾಡ್ತವೆ? ದೊಡ್ಡ ದೊಡ್ಡ ಕಳ್ಳರನ್ನ, ರೌಡಿಗಳನ್ನ ಸರ್ಕಾರದಲ್ಲಿ ಇಟ್ಕೊಂಡಿರುತ್ತೆ. ಮಾಧ್ಯಮಗಳಲ್ಲಿ RSS ಇಂಥವ್ರನ್ನ ದೇಶ ಭಾಷಣ ಮಾಡೋಂಥವ್ರನ್ನ ಮಾಧ್ಯಮಗಳಲ್ಲಿ ಇಟ್ಕೊಂಡಿರುತ್ತೆ. ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನು ಹೇಳ್ತೀವಿ ವಿಷಯ ಅಂದರೆ, ಪ್ರಜಾಪ್ರಭುತ್ವದ ಪ್ರಜೆಗಳಲ್ಲಿ ತಪ್ಪು ಮಾಡಿದವರ ವಿರುದ್ಧ ಡೈರೆಕ್ಟಾಗಿ ಆಧಾರ ಸಮೇತ ಕಂಪ್ಲೇಂಟ್ ಕೊಡಿ. ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ ಅನ್ನೋದನ್ನು ನಿಲ್ಲಿಸಿ. ಧೈರ್ಯವಾಗಿ ಕಂಪ್ಲೇಂಟ್ ಕೊಟ್ಟು ಸಾಕ್ಷಿಯಲ್ಲಿ ನಮೂದು ಮಾಡಿದಾಗ ನಿಮ್ಗೆ ಯಾರು ಬೆದರಿಕೆ ಹಾಕ್ತಾರೆ? ಬೆದರಿಕೆ ಹಾಕಿ ಕಂಪ್ಲೇಂಟ್ ಕೊಡಿರಿ. ಅದು ಬಿಟ್ಟು ಅಪರಾಧಿಗಳನ್ನ ಉಳಿಸೋದು 190ರಷ್ಟು ಪ್ರಜಾಪ್ರಭುತ್ವದ ಪ್ರಜೆಗಳು. ಇದು ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು RSS ಬಗ್ಗೆ ಸಿಗ್ಲಿ ಬಸ್ಸ ಮಾತಾಡಿದ್ರೆ ಕೆಲವೊಂದು ಕಿಡಿಗೇಡಿಗಳು ತಿಕ್ಕ ಉರಿಸ್ಕೊತಾರೆ. ಆ ತಿಕ್ಕ ಉರಿಸ್ಕೊಂಡ್ರೆ ಅವ್ರ ತಿಕ್ಕ ಉರಿತೈತಿ, ಆದರೆ ನನ್ನ ತಿಕ್ಕ ಉರಿಯಂಗಿಲ್ಲ.
ಯಾಕಂದ್ರೆ ನಾನೊಬ್ಬ ಹೋರಾಟಗಾರ. ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ನನಗೆ ಹೊಗಳರಿನೋ ಅಂತ ಕೇಳೋಂಗಿಲ್ಲ, ಬೊಗಳರಿನೋ ಅಂತ ಕೇಳಲ್ಲ ಈ ಬೋಳಿ ಮಕ್ಕಳಿಗೆ. ಆದರೆ ನನ್ನ ಒಂದು ವಾದ ವಿವಾದದ ಬಗ್ಗೆ ನೋಡ್ಕೊಂತ ಹೋಗಲಿ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸಮಾಜ ಯಾವ ರೀತಿ ನಡೀತಿದೆ, ಯಾಕಂದರೆ ನನಗೆ ಬೈಯೋರು ಯಾರೇ ಬೋಳಿ ಮಕ್ಕಳಿರಲಿ ನನ್ನ ಮುಂದ್ಗಡೆ ಬಂದು ನಿಮಗೆ ತುಣ್ಯ ಮೆಟ್ರೆ ಇದ್ದರೆ ಸುಮ್ಮನೆ ಏನು ಬೇಕಾದ್ರೂ ಮಾತಾಡೋದು ಅಲ್ಲ. 4 ಮಂದಿ ಬೈತಾರೆ, 96 ಮಂದಿ ಹೊಗಳ್ತಾರೆ. ಇದೇ ವ್ಯತ್ಯಾಸ ಅನ್ನೋದು. ಅದಕ್ಕೋಸ್ಕರ ಹುಚ್ಚು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾ ದೊಡ್ಡ ಸುಳ್ಳೆ ಮಗ. ನಾನು ಭಯ ಪಡೋಲ್ಲ. ಸಿಗ್ಲಿ ವರ್ಷನಂತ ಆರ್ಗ್ಯುಮೆಂಟ್ ಇದ್ದಾಗ ನನ್ನ ಮೇಲೆ 100 ಆರೋಪಗಳು ಬಂದರೂ ನಾನು ಶಾಂತವಾಗಿ ಅದನ್ನು ಬಗೆಹರಿಸ್ಕೊತೀನಿ ಹೊರತು ನಿಮ್ಮಂಥ ಚಿಲ್ಡ್ರಗಳು ಹೇಳಿಕೆ ಕೇಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದು ಸಿಗ್ಲಿ ವರ್ಷನ ತಲೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಹಿಂದ್.